ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರು ಮಾರ್ಗವಾಹಿನಿ ವೀಕ್ಷಕರಿಗೆ ಶಿವಾನಂದ ಜೋಶಿ ಮಾಡ್ತಕ್ಕಂಥ ಅನಂತ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ದಿನ ವೃಷಭ ರಾಶಿಯ ಭವಿಷ್ಯವನ್ನು 2025 ಫೆಬ್ರವರಿ ಮಾಸದ ಭವಿಷ್ಯವನ್ನು ತೆಗೆದುಕೊಂಡು ನಿಮ್ಮ ಹತ್ರ ಬಂದಿದ್ದೇನೆ. ಈ ವೃಷಭ ರಾಶಿ ಅಂತಕ್ಕಂಥದ್ದು ಭಚಕ್ರದ 2ನೇ ರಾಶಿ ಅಂತ ಹೇಳ್ತೀವಿ. ಮೇಷರಾಶಿ ಕಾಲಪುರುಷನಿಗೆ ಮೇಷರಾಶಿ ತಲೆಯ ಭಾಗ ಆದರೆ ಮುಖಭಾಗವನ್ನು ತೋರಿಸ್ಕೊಡ್ತಕ್ಕಂಥ ಮುಖದ ಸೌಂದರ್ಯ, ಮುಖದ ಒಂದು ವರ್ತನೆ, ವಾಣಿ, ಮಾತು, ಕುಟುಂಬ, ಇದನ್ನು ಧನ ಇತ್ಯಾದಿಗಳನ್ನು ವ್ಯಕ್ತಪಡಿಸ್ತಕ್ಕಂಥ ರಾಶಿ ಅಂದರೆ ಅದು ವೃಷಭ ರಾಶಿ. ಈ ರಾಶಿಗೆ ಕುಟುಂಬ ಸ್ಥಾನವನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಆ ರಾಶಾಧಿಪತಿ ಬಂದು ಶುಕ್ರ. ಒಂದು ಮನೆಗೆ ಒಂದು ಸ್ತ್ರೀ ಹೇಗೆ ಎಷ್ಟು ಭೂಷಣವು, ಆ ಸ್ತ್ರೀ ಇಲ್ಲದಂಥ ಮನೆ ಗಮನಿಸಿದರೆ ಹೇಗಾಗುತ್ತೆ, ಹಾಗೆ 2ನೇ ಭಾವ ಅನ್ನತಕ್ಕಂಥದ್ದು ಕುಟುಂಬ ಸ್ಥಾನವನ್ನು ಕೊಟ್ಟು ಆ ಕುಟುಂಬಕ್ಕೆ ಗೃಹಣೀಯ ಸ್ಥಾನವನ್ನು ಕೊಟ್ಟಿದ್ದಾನೆ, ಅದೇ ಶುಕ್ರ. ಹಾಗೆ ಆ ಶುಕ್ರನ ಒಂದು ಸಾಮರ್ಥ್ಯ ಉಳಿತಕ್ಕಂಥ ರಾಶಿ ಮತ್ತು ವಿಶೇಷ ಚಂದ್ರನ ಅಂದರೆ ತ್ರಿಕೋಣ ರಾಶಿ ಅಂತ ಕೂಡ ನಾವು ಹೇಳ್ಬೋದು. ಚಂದ್ರನು ಅಲ್ಲಿ ಶುಕ್ರನ ಜೊತೆಯಲ್ಲಿ ಶತ್ರುತ್ವ ಇದೆ ಚಂದ್ರನಿಗೆ, ಆದರೂ ಕೂಡ ಆ ರಾಶಿಯಲ್ಲಿ ಅವನು ವಿಶೇಷವಾದಂಥ ಉಚ್ಚನಾಗ್ತಾನೆ, ಮೂಲ ತ್ರಿಕೋಣತ್ವವನ್ನು ಹೊಂದ್ತಾನೆ. ಇಂಥ ಒಂದು ರಾಶಿಯಲ್ಲಿ ಇರ್ತಕ್ಕಂಥ ಆ ವೃಷಭ ರಾಶಿಯವರು ಯಾವಾಗಲೂ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಚತುರ್ವಿಧಾನಗಳಲ್ಲಿ ತಮಗೊತ್ತಿದ್ದೋ ಗೊತ್ತಿಲ್ಲದೋ ಅವರು ಯಾವುದಾದ್ರೂ ಒಂದು ಸಾಧನೆಯನ್ನು ಮಾಡ್ತಾ ಇರ್ತಾರೆ. ಒಂದು ಹಣವನ್ನಾದರೂ ಸಂಪಾದನೆ ಮಾಡ್ತಾರೆ, ಒಂದು ಅಥವಾ ಅವರು ಮೋಕ್ಷವನ್ನಾದರೂ ಸಂಪಾದನೆ ಮಾಡ್ತಾರೆ ಅಂತಕ್ಕಂಥದ್ದು ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಇದು ಯಾವಾಗಲೂ ಸ್ವಾರ್ಥರಹಿತವಾದಂಥ ರಾಶಿ ಅಂತ ಹೇಳ್ತೀವಿ. ಆದರೆ ಕೆಲವೊಂದು ವಿಷಯದಲ್ಲಿ ಸ್ಟ್ರಿಕ್ಟ್ ಅಂದರೆ ಒಂದು ಏನು ಹೇಳ್ತೀವಿ ಅದಕ್ಕೆ, ಒಂದು ಯಾವುದೋ ಒಂದು ವಿಷಯವನ್ನು ತನಗಿಷ್ಟದಿಂದ ನಡೆದಾಗ ಅದು ನಡಿಬಾರ್ದು ಅಂತ ಹೇಳುವಂಥ ಒಂದು ರಾಶಿ ಇದು. ಆದರೆ ಅನಿವಾರ್ಯವಾಗಿ ಏನಾಗುತ್ತೆ, ಬೇರೊಬ್ಬರು ಮಾಡ್ತಾ ಇದ್ದಾರಪ್ಪ ಅಂದಮೇಲೆ ಅದಕ್ಕೆ ಅಡ್ಡಿ ಹಾಕಿ ಮಾಡೋದು ಅಂತ ಕೂಡ ಹೋಗುವಂಥ ರಾಶಿ. ಇಲ್ಲಿ ತಮ್ಮ ತಮ್ಮ ಗ್ರಹಗಳ ಪರಿವರ್ತನೆಗಳು ಇದ್ದಾಗ ಯಾವ ಗ್ರಹಗಳು ಎಷ್ಟು ಫಲಗಳನ್ನು ಕೊಡ್ತಾರೆ ಅವ್ರ ಜಾತಕಕ್ಕೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಈ ವೃಷಭ ರಾಶಿಯವರು ಬಂದು ನೋಡಿ, ರೋಹಿಣಿ ನಕ್ಷತ್ರದ ಅಧಿಪತಿ ಕೂಡ ಅದೇ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಕೃತಿಕಾ ನಕ್ಷತ್ರದ 3 ಭಾಗಗಳು ಅಂದರೆ ಸೂರ್ಯ, ಆಮೇಲೆ ಚಂದ್ರ. ಈ ಸೂರ್ಯ ಮತ್ತು ಚಂದ್ರ ಎರಡರ ನಕ್ಷತ್ರಾಧಿಪತಿ ಇರ್ತಕ್ಕಂಥ ರಾಶಿ ಇದು. ಅದರ ನಂತರ ಕುಜನ ನಕ್ಷತ್ರ ಕೂಡ ಇದರಲ್ಲಿ ಬರುತ್ತೆ. ಸೂರ್ಯ, ಚಂದ್ರ ಮತ್ತು ಕುಜ, ಕೃತಿಕಾ, ರೋಹಿಣ, ಮೃಗಶಿರ ನಕ್ಷತ್ರ, ಈ 3 ನಕ್ಷತ್ರದ ಭಾಗಗಳನ್ನು ಹೊಂದಿದಂಥ ರಾಶಿ. ಇಲ್ಲಿ 3 ಜನ ಕೂಡ ಒಂದು ತಾಯಿ, ಒಂದು ತಂದೆ ಮತ್ತು ಒಬ್ಬ ಸೈನಾಧಿಪತಿ ಅಂದರೆ ರಕ್ಷಕ ಇತ್ಯಾದಿ 3 ಜನರ ಸಂಯೋಗದಲ್ಲಿರ್ತಕ್ಕಂಥ ರಾಶಿ ಇರೋದರಿಂದ ಒಂದು ಸ್ತ್ರೀಗೆ ಏನು ಬೇಕು, ಹಿರಿಯರು ಬೇಕು, ಕುಟುಂಬ ಬೇಕು, ಜೊತೆಗೆ ಧನ ಬೇಕು. ಧನ ಅಂದರೆ ಲಕ್ಷ್ಮಿ, ಅಂದರೆ ಅದು ಶುಕ್ರ. ಆಮೇಲೆ ಅದನ್ನು ರಕ್ಷಣೆ ಮಾಡೋಕ್ಕೆ ಕುಜ ಬೇಕು. ಇದನ್ನೆಲ್ಲವೂ ಕೂಡ ಈ ವೃಷಭ ರಾಶಿಯವರಿಗೆ ಸಲ್ಲತಕ್ಕಂಥದ್ದಾಗುತ್ತೆ. ಆದರೆ ಇದನ್ನು ಅವರು ಉಪಯೋಗ ಮಾಡ್ಕೊಳ್ತಾರ, ದುರುಪಯೋಗ ಮಾಡ್ಕೊಳ್ತಾರ. ಇದು ಅವರವರ ರಾಶಿ ಮತ್ತು ನಕ್ಷತ್ರ, ಅವ್ರು ಯಾವ ನಕ್ಷತ್ರದಲ್ಲಿದ್ದಾರೆ ಮತ್ತು ನಕ್ಷತ್ರದ ಚರಣಗಳು ಯಾವುದು, ಆ ಚರಣಕ್ಕೆ ಕಾರಕತ್ವ ಅಂದರೆ ಅದಕ್ಕೆ ನವಾಂಶ ಚರಣ ಅಂತ ಹೇಳ್ತೀವಿ, ನವಾಂಶಾಧಿಪತಿಗಳು ಅಂತ ಹೇಳ್ತೀವಿ. ಇದನ್ನೆಲ್ಲ ಗಮನಿಸಿದಾಗ ಕೂಡ ಅವ್ರ ಜಾತಕವನ್ನು ಪರಿಶೀಲನೆ ಮಾಡ್ಬೋದು. ಈ ವೃಷಭ ರಾಶಿಯವರಿಗೆ ಒಂದು ವಿಶೇಷವಾದ ಸಮಸ್ಯೆ ಅಂತ ಹೇಳಿದರೆ, ಇವರಿಗೆ ಉದರ ವ್ಯಾಧಿ ಅಂತಕ್ಕಂಥದ್ದು ಇರುತ್ತೆ. ಸಹಜವಾಗಿ ಉದರ, ಯಾಕಂದರೆ ಈ ಉದರ ವ್ಯಾಧಿ ಯಾಕೆ ಬರುತ್ತೆ, ಯಾವ ಕಾರಣಕ್ಕೆ ಬರುತ್ತೆ ಅಂತ ಹೇಳೋದಾದರೆ, ಇವರಿಗೆ ಸ್ವಲ್ಪ ಅಪಚನ ಕ್ರಿಯೆಯ ಸಂಕೇತ ವಿಶೇಷವಾಗಿರುತ್ತೆ. ಅಪಚನ ಕ್ರಿಯೆ ಅವರಿಗೆ ಜಠರಾಗ್ನಿಯಲ್ಲಿ ಮಂದಾಗ್ನಿಯನ್ನು ಉಂಟು ಮಾಡ್ತಕ್ಕಂಥ ಯೋಗ ಇರುತ್ತೆ. ಈ ಮಂದಾಗ್ನಿ ಜಾಸ್ತಿ ಆದಾಗ ಏನಾಗ್ಬಿಡುತ್ತೆ, ಇವರ ಅನ್ನದ ಪಚನ ಕ್ರಿಯೆಯನ್ನು ಸ್ವಲ್ಪ ದುರ್ಬಲ ಆಗುತ್ತೆ. ಅದರ ಜೊತೆಗೆ ಈ ರಾತ್ರಿ ಸಮಯದಲ್ಲಿ ಊಟ ಮಾಡಿದಾಗ ಅತಿ ಹೆಚ್ಚಿನ ಒಂದು ಆಹಾರ ಇವರು ಸೇವಿಸಿಬಿಟ್ರು ಅಂತ ಹೇಳಿದ್ರೆ, ವಿಶೇಷವಾಗಿ ಇವರ ಆಹಾರದಲ್ಲಿ ರಾತ್ರಿ ಪಚನ ಕ್ರಿಯತೆ ಕೊರತೆಯಾಗಿ ಸರಿಸುಮಾರು ಇವರು ಬೆಳಗುವ ಕಾಲಕ್ಕೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಇವರಿಗೆ ಉದರ ವ್ಯಾಧಿ ಪ್ರಾಪ್ತಿಯಾಗುವಂಥದ್ದು ಯೋಗ ಬರುತ್ತೆ. ಕಾರಣ ಏನಂದರೆ, ಈ ಶುಕ್ರನಿಗೆ ಒಂದು ಸಹಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ಬಹಳ ಕಡಿಮೆ ಇರುತ್ತೆ. ಅವ್ರ ಜಾತಕದಲ್ಲಿ ಏನಾದರೂ ವಿಶೇಷವಾಗಿ ಬೇರೆ ಬೇರೆ ಗ್ರಹಗಳು, ಅಗ್ನಿತತ್ವದ ಗ್ರಹಗಳು ಜಾಸ್ತಿ ಇದ್ದ ಪಕ್ಷದಲ್ಲಿ ಆ ಒಂದು ಉದರ ವ್ಯಾಧಿ ಕೊಡ್ತಾನೆ. ಅದರ ಜೊತೆಗೆ ಇವರಿಗೆ ಒಂದು ಒಳ್ಳೆ ಸಾಧನೆ ಮಾಡಬೇಕು ಅಂತ ಹೊರಟಿರ್ತಾರೆ, ಆ ಸಾಧನೆಗಳು ಅಪೂರ್ಣ ಆಗ್ತವೆ ಇವ್ರದ್ದು. ಆದರೂ ಕೂಡ ಇವರ ಕಲೆ, ಜ್ಞಾನ, ವಿದ್ಯೆ ಇದರ ಬಗ್ಗೆ ತುಂಬ ಗಮನ ಇರುತ್ತೆ. ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ
ಇನ್ನೊಬ್ಬರಿಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ಗುರುಗಳಾಗಿ ಪರಿವರ್ತನೆ ಆಗ್ತಾರೆ, ಆಚಾರ್ಯರಾಗಿ ಪರಿವರ್ತನೆ ಆಗ್ತಾರೆ. ಇದರರ್ಥ ಟೀಚರ್ ಆಗುವಂಥ ಯೋಗ ಕೂಡ ಈ ಜಾತಕದಲ್ಲಿ ಇರುತ್ತೆ. ಸ್ತ್ರೀಯರಾಗಿದ್ದರೆ ಸೌಂದರ್ಯ ಪ್ರಸಾದನ ವಸ್ತುಗಳನ್ನು ಉತ್ಪಾದನೆ ಮಾಡುವಂಥದ್ದಾಗಬಹುದು, ಮಾರಾಟ ಮಾಡುವಂಥದ್ದಾಗಬಹುದು, ಅಥವಾ ಬ್ಯೂಟಿ ಪಾರ್ಲರ್ ಅಂತಕ್ಕಂಥದ್ದು ಇತ್ತೀಚಿನ ಬಂದಂಥ ಈ ವೃತ್ತಿ ಉದ್ಯಮ ಕೂಡ ಮಾಡ್ತಕ್ಕಂಥವ್ರಾಗುವಂಥದ್ದಾಗ್ಬೋದು. ಆದರೆ ಇವರೇನಾದರೂ ರಾಜಕೀಯವಾಗಿ ಹೋಗಿದ್ದಾದರೆ ಖಂಡಿತವಾಗಿ ಇವರು ರಾಜಕಾರಣಿಯನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಯಾಕಂದರೆ ಒಳ್ಳೆಯ ಒಂದು ನಗಣ್ಯವಾದಂಥ ಒಂದು ರಾಜಕಾರಣಿ ಆಗ್ತಕ್ಕಂಥ ಯೋಗ್ಯತೆ ಕೂಡ ಈ ವೃಷಭ ರಾಶಿಯವರಿಗೆ ಖಂಡಿತ ಇರುತ್ತೆ. ಆದರೆ ಅವರಿಗೆ ಯೋಗ ಬಲ ಅನ್ನುವಂಥದ್ದು ಬೇಕು, ದಶಾಬಲ ಅನ್ನುವಂಥದ್ದು ಕೂಡ ಬೇಕಾಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಈ ವೃಷಭ ರಾಶಿಯ ಈ ಮಾಸದ ಭವಿಷ್ಯ ಏನು ಅನ್ನುವಂಥದ್ದನ್ನು ತಿಳಿಸೋದಾದರೆ, ವೃಷಭ ರಾಶಿಯಲ್ಲಿನೇ ಗುರು ಇದ್ದಾನೆ. ಜನ್ಮಸ್ಥ ಗುರು ಜನ್ಮ ರಾಮೋಹು ನಳ ದುಃಖ ಅಂತ ಹೇಳ್ತೀವಿ. ಹಾಗೆ ಈ ಸಂದರ್ಭದಲ್ಲಿ ಸ್ವಲ್ಪ ದುಃಖವನ್ನು ಕೊಡ್ತಕ್ಕಂಥವ್ರಾಗ್ತಾನೆ. ಆದರೂ ಕೂಡ ಒಂದನ್ನು ಕಳ್ಕೊಂಡಾಗ ಮತ್ತೊಂದು ಸಿಗುತ್ತೆ ಅನ್ನುವಂಥ ಒಂದು ರೀತಿಗೆ ಇವರು ಬದ್ಧರಾಗಿಬಿಟ್ಟಿರ್ತಾರೆ. ಹಾಗಿರೋದ್ರಿಂದ ವೃಷಭ ರಾಶಿಯವರು ಇದನ್ನೇ ಅರ್ಥ ಮಾಡ್ಕೋಬೇಕು. ನಾನೇನು ಹೋಗ್ತಾ ಇದೆ, ನನಗೇನು ಲಾಸ್ ಆಗ್ತಾ ಇದೆ, ನೋವಾಗ್ತಾ ಇದೆ ಅಂತ ಆದರೂ ಕೂಡ ಏನೋ ಯಾವುದೋ ಕಡೆಯಿಂದ ಮತ್ತೊಂದು ಸಿಗ್ತಾ ಇದೆ, ಮತ್ತೊಂದು ಉಲ್ಲಾಸದ ವಾತಾವರಣ ಇದೆ, ಸಂತೋಷದ ಸಂಭ್ರಮ ಇದೆ ಅಂತ ಅಂದ್ಕೊಳ್ಳುವಂಥ ಪ್ರಯತ್ನದಲ್ಲಿದ್ದಾಗ ಖಂಡಿತ ಇದನ್ನು ಪ್ರಾಪ್ತಿಯಾಗುತ್ತೆ ವೃಷಭ ರಾಶಿಯವರಿಗೆ ಈ ಮಾಸದಲ್ಲಿ. ಈ ಮಾಸದಲ್ಲಿ 2ನೇ ಭಾವದಲ್ಲಿ ಕುಜ ಇದ್ದಾನೆ. ಸ್ವಲ್ಪ ಕುಟುಂಬದಲ್ಲಿ ಬಂಧುಗಳ ವಿರೋಧ ಆಗ್ತಾರೆ, ಬಂಧುಗಳು ಮುನಿಸಿಕೊಳ್ತಾರೆ, ಬಂಧುಗಳು ನಿಮ್ಮ ವಿಷಯದಲ್ಲಿ ಏನೋ ತಪ್ಪು ಭಾವನೆ ತಿಳ್ಕೊಳ್ತಾರೆ. ಈ ಕಾರಣದಿಂದಾಗಿ ಸ್ವಲ್ಪ ಅವ್ರ ಬಗ್ಗೆ ನೀವು ಏನೋ ಹೇಳೋಕೆ ಹೋಗ್ತೀರಾ, ಅವರು ಯಾವುದೋ ಸ್ವಾರ್ಥ ಇದೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಇಂಥ ಒಂದು ಕಾರಣದಿಂದ ಬಂಧುಗಳ ಕಲಹ ಅಂತ ಹೇಳ್ತೀವಿ. ಆದರೆ ಅದು ಒಳಗಡೆನೇ ಮುಸುಕಾಗಿ ಇರುತ್ತೆ. ಅದು ಹೊರಗೆ ಬಂದು ಜಗಳ ಆಗಿ ಏನೇನೋ ಒಡೆದಾಟ ಆಗುತ್ತೆ ಅನ್ನೋ ಮಟ್ಟಿಗಿರಲ್ಲ. ಒಳಗಿನಲ್ಲಿ ಇರತಕ್ಕಂಥ ಅಂದರೆ ಗುಪ್ತಾಗ್ನಿ ಅಂತ ಹೇಳ್ಬೋದು. ಇಂಥ ಒಂದು ಬಂಧುಗಳ ಜೊತೆಯಲ್ಲಿ ನಿಮ್ಮ ಬೆರವಣಿಗೆ ಇದನ್ನು ಅಥವಾ ನಿಮ್ಮ ಗುಟ್ಟುಗಳನ್ನು ನೀವು ಅವ್ರ ಬುದ್ಧಿವಾದ ಹೇಳೋದನ್ನು ಸ್ವಲ್ಪ ನಿಲ್ಲಿಸೋದು ಉತ್ತಮ. ಆದಷ್ಟು ನೀವು ತಟಸ್ಥರಾಗಿರೋದ್ರಿಂದ ಏನಾಗುತ್ತೆ, ಅದು ಕಾಲಕ್ರಮೇಣ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದು, ನೀವು ಅವರನ್ನು ಅರ್ಥ ಮಾಡ್ಕೊಳ್ಳೋದು, ಇದೆಲ್ಲ ನಡೆದು ಹೋಗುತ್ತೆ. ಈ ಮಾಸದಲ್ಲಿ ಬಂಧುಗಳ ಕಲಹ ಆಗುವಂಥ ಸಂದರ್ಭವನ್ನು ತಡೆಗಟ್ಟಬಹುದು. ಹಾಗಾಗಿ ಬಂಧುಗಳ ಜೊತೆ ಸಾಮರಸ್ಯವಾಗಿರಿ ಅಂತ ಹೇಳುವಂಥ ಒಂದು ನಿಮಗೆ ಸಲಹೆ ನಿಮಗೆ. ಹಾಗೆ ಈ ಪಂಚಮದಲ್ಲಿ ಇರ್ತಕ್ಕಂಥ ಕೇತು ನೋಡಿ, ಪಂಚಮದಲ್ಲಿ ಕೇತು ಇದ್ದಾನೆ. ಸ್ವಲ್ಪ ಮಕ್ಕಳ ಆರೋಗ್ಯ ಕೆಡುವಂಥದ್ದಾಗುತ್ತೆ, ಮಕ್ಕಳ ಬುದ್ಧಿ ಕೆಡಬಹುದು, ಮಕ್ಕಳಲ್ಲಿ ಎಲ್ಲೋ ಒಂದು ಕಡೆ ಅನುಮಾನಾಸ್ಪದವಾದಂಥ ಗುಣಗಳನ್ನು ನಿರ್ಮಾಣ ಆದಂಥ ರೀತಿಯಲ್ಲಿ ಭಾಸ ಆಗುವಂಥದ್ದು. ಮತ್ತು ಮಕ್ಕಳು ಸ್ವಲ್ಪ ಅವ್ರು ಏನೋ ಒಂದು ಕೆಲಸ ಮಾಡಬೇಕು ಅಂತ ಹೋಗ್ತಾರೆ, ಅಲ್ಲಿ ಅಸಫಲತೆಯನ್ನು ಕಾಣಬಹುದು, ಅವರದೇ ಒಂದು ಚಿಂತೆ ನಿಮಗಾಗಬಹುದು. ಅಥವಾ ಸಂತಾನದ ಕೊರತೆಯನ್ನು ಕೂಡ ಕಾಣಬಹುದು. ಯಾರಿಗೆ ಮಕ್ಕಳಾಗಿಲ್ವೋ ಅವರಿಗೆ ಮಕ್ಕಳ ಬಗ್ಗೆ ಯೋಚನೆ, ಮಕ್ಕಳು ಆಗಿದ್ದವರಿಗೆ ಅವರ ಭವಿಷ್ಯದ ಬಗ್ಗೆ ಯೋಚನೆ, ಇದೆಲ್ಲವೂ ಕೂಡ ಈ ರಾಶಿಯವರು ಸ್ವಲ್ಪ ಇರುತ್ತೆ. ಆದರೂ ಕೂಡ ಈ ಕೇತು ನಿಮಗೆ ಜ್ಞಾನವನ್ನು ಕೊಡ್ತಾನೆ. ಯಾಕಂದರೆ ಅಲ್ಲೆಲ್ಲೋ ಒಂದು ಕಳ್ಕೊಂಡ್ಬಿಡ್ತೀನಿ ಅಂದಾಗ ಅವ್ರಿಗೆ ಅದನ್ನು ಸರಿಪಡಿಸ್ಕೋಬೇಕು ಅಂತಕ್ಕಂಥ ಜ್ಞಾನ ಅಥವಾ ಒಬ್ಬ ಗೈಡ್ ಮಾರ್ಗದರ್ಶಕರು ನಿಮಗೆ ಸಿಗ್ತಾರೆ. ಅವರ ದರ್ಶನದಿಂದ, ಅವರ ಮಾರ್ಗದರ್ಶನದಿಂದ ನಿಮಗೆ ಆ ಕಷ್ಟಗಳಿಂದ ಕೂಡ ಪಾರಾಗುವಂಥ ಸಾಮರ್ಥ್ಯ ಈ ಮಾಸದಲ್ಲಿ ನಿಮಗೆ ಖಂಡಿತ ಇದೆ. ಮತ್ತು ನಿಮಗೆ ಬಂದು 8ನೇ ಮನೆಯಲ್ಲಿ ಯಾವ ಗ್ರಹಗಳಿಲ್ಲ, ಆದರೆ 9ನೇ ಮನೆಯಲ್ಲಿ ಸೂರ್ಯ ಬುಧ ಇದ್ದಾರೆ. 9ನೇ ಮನೆಯಲ್ಲಿ ಸೂರ್ಯ ಬುಧ ಅಂದರೆ ಈ ವರ್ಷ ಪೂರ್ತಿಯಾಗಿ ಇರ್ತಕ್ಕಂಥದ್ದಲ್ಲ, ಆದರೆ ಈ ಎರಡೂ ಗ್ರಹಗಳು ನಿಮಗೆ ಈ ಮಾಸದ ಮಧ್ಯಭಾಗ ಅಂದರೆ 15, 16, 17 ತಾರೀಕಿನಲ್ಲಿ ಬುಧ ಸೂರ್ಯರು ಮತ್ತೆ ನಿಮಗೆ ಆ ಕರ್ಮಸ್ಥಾನಕ್ಕೆ ಪರಿವರ್ತನೆ ಆಗ್ತಾರೆ. ಅಂದರೆ ಭಾಗ್ಯದಿಂದ ಕರ್ಮಕ್ಕೆ ಹೋಗ್ತಾರೆ. ನೀವು ಇಲ್ಲಿವರೆಗೂ ಏನು ಕಷ್ಟಪಟ್ಟಿದ್ದೀರಾ ಅದರ ದ್ವಿಗುಣ ಲಾಭವನ್ನು ನೀವು ಪಡಿತೀರಾ. ಬರುವಂಥ 2 ಮಾಸಗಳು ಕೂಡ ವಿಶೇಷವಾದ ಫಲವನ್ನು ಪಡೆಯುವಂಥ ಯೋಗ ಇದೆ. ಧನವನ್ನು ಸಂಪಾದನೆ ಮಾಡೋ ಯೋಗ ಇದೆ. ಬೇರೆ ಕಡೆಯಿಂದ ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಂಥ ದುಡ್ಡಿಗೆ 2 ಪಟ್ಟು ನೀವು ಸಂಪಾದನೆ ಮಾಡುವಂಥ ಯೋಗ ಇದೆ. ಜೊತೆಗೊಂದು ಆಸ್ತಿ ಅಂದರೆ ಯಾವುದೋ ಒಂದು ಪ್ರಾಪರ್ಟಿಯನ್ನು ತೊಗೊಳ್ಬೇಕು ಅಂತಕ್ಕಂಥವ್ರಿದ್ದರೆ, ಯಾಕಂದರೆ ಉಳ್ಳವರು ಶಿವಾಲಯನೇ ಮಾಡ್ತಾರೆ, ಆದರೆ ಮಧ್ಯಮ ವರ್ಗದವರು ಏನು ಮಾಡಬೇಕು, ಅವ್ರಿಗೊಂದು ಸಣ್ಣ ಗೂಡು, ಸ್ವಂತ ಮನೆ, ಸ್ವಂತ ಒಂದು ಯಾವುದೋ ಪ್ರಾಪರ್ಟಿ ಮಾಡಿಕೊಂಡ್ರೆ ಎಷ್ಟೋ ಸಂತೋಷ, ಅವ್ರ ಜೀವನ ಸಾರ್ಥಕ ಆಯಿತು, ನನ್ನ ಮಕ್ಕಳಿಗೆ ಏನೋ ಮಾಡಿದೆ ಅನ್ನುವಂಥ ಇಂಥ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಸದಾವಕಾಶ ಬರುತ್ತೆ. ಅಂಥ ಒಂದು ಯೋಗ ಇರೋದರಿಂದ ಖಂಡಿತವಾಗಿ ಮಧ್ಯಮ ವರ್ಗದ ಜನರಿಗೆ ಈ ವೃಷಭ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಉತ್ತಮವಾದಂಥ ಫಲ ಮತ್ತು ಈ ವರ್ಷದಲ್ಲಿ ಧನಪ್ರಾಪ್ತಿಯ ಜೊತೆಗೆ ಒಂದು ಭೂಪ್ರಾಪ್ತಿ ಅಂತಕ್ಕಂಥದ್ದು ಕೂಡ ಆಗುವಂಥ ಯೋಗ ಖಂಡಿತವಾಗಿದೆ. ಆದರೆ ಇಲ್ಲಿ ಶನೇಶ್ವರ ಅನ್ನತಕ್ಕಂಥ ಗ್ರಹ ನೋಡಿ, ಕರ್ಮದಿಂದ ನಾನು ಹೇಳಿದೆ ನವಮ ಮತ್ತು ಕರ್ಮದಲ್ಲಿ ಶನಿ ಇದ್ದಾನೆ. ಅದಕ್ಕೆ ಕರ್ಮಕಾರಕ ಅಂತ ಕೂಡ ಹೇಳ್ತೀವಿ. ಕರ್ಮಕಾರಕ ಆತ್ಮಕಾರಕನ ಜೊತೆ ಸೇರಿದಾಗ ನಿಮ್ಮ ಕಾರ್ಯಗಳನ್ನು ಮತ್ತು ನಿಮ್ಮ ಒಂದು ಉದ್ದೇಶಗಳನ್ನು ಈಡೇರುವಂಥದ್ದೆಲ್ಲ ಯೋಗ ಇದೆ. ಅದರ ಜೊತೆ ಲಾಭದಲ್ಲಿ ರಾಹು ಇದ್ದಾನೆ. ಅನಿರೀಕ್ಷಿತವಾದ ಧನ ಲಾಭವನ್ನು ಕೊಡ್ತಕ್ಕಂಥ ರಾಹು ಇದ್ದಾನೆ. ಶುಕ್ರ ಜೊತೆ ಇರೋದ್ರಿಂದ 11ನೇ ಮನೆಯಲ್ಲಿ ಧನಲಾಭದ ಜೊತೆಗೆ
ನಿಮಗೆ ಆರ್ಥಿಕ ಸಮೃದ್ಧಿ ಜೊತೆಗೆ ದೂರದ ಪ್ರಯಾಣ ಮಾಡುವಂಥ ಯೋಗ, ಪ್ರಯಾಣದಲ್ಲಿ ಧನಲಾಭ, ನಿಮಗೆ ಆಫರ್ಗಳು, ಅವಕಾಶಗಳು, ಈ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋಂಥವ್ರಿಗೆ ಉತ್ತಮ ಯೋಗ, ಆಮೇಲೆ ಟ್ರಾವೆಲ್ಸ್ ಮಾಡುವಂಥವ್ರಿಗೆ ಉತ್ತಮ ಯೋಗ. ಯಾಕಂದರೆ ಒಂದೇ ಕಡೆ ನಿಲ್ಲುವಂಥವ್ರಲ್ಲ, ಚರಸ್ಥಿತಿ ದ್ವಿವಿಧ ಸ್ಥಿತಿಯಲ್ಲಿದ್ದಂಥವರಿಗೆ ಒಂದು ಸ್ಥಿರತೆಯನ್ನು ಕೊಡ್ತಕ್ಕಂಥ ರಾಶಿ. ಹಾಗಿರೋದ್ರಿಂದ ವೃಷಭ ರಾಶಿಯಲ್ಲಿ ಯಾರು ಹುಟ್ಟಿದಾರೋ ಈ ಮಾಸದಲ್ಲಿ ಒಳ್ಳೆಯ ಗುಣ, ಒಳ್ಳೆಯ ತತ್ವ ಮತ್ತು ಒಳ್ಳೆಯದನ್ನು ಪಡಿತಾರೆ ಅಂತ ಹೇಳ್ಬೋದು. ಧನವನ್ನು ಸಂಪಾದನೆ ಮಾಡೋ ಜೊತೆಗೆ ಸ್ವಲ್ಪ ಬಂಧು ವಿರೋಧವನ್ನು ಪಡಿತಾರೆ. ಅದು ಒಂದು ಬಿಟ್ಟರೆ ಮಿಕ್ಕಿದೆಲ್ಲವೂ ಕೂಡ ಸುಲಭವಾಗಿ ಸರಳವಾಗಿ ನಡೀತಕ್ಕಂಥ ಯೋಗ ಈ ವೃಷಭ ರಾಶಿಯವರಿಗಿದೆ. ಆ ವೃಷಭ ರಾಶಿಯವರು ಮಾಡಬೇಕಾಗಿದ್ದಿಷ್ಟೇ, ಸ್ವಲ್ಪ ಈ ಅಂದರೆ ಷಣ್ಮುಖನ ದರ್ಶನ ಅಂತ ಹೇಳ್ತೀವಿ. ಷಣ್ಮುಖ ದರ್ಶನ ಅಂತ ಹೇಳಿದರೆ ಕಾರ್ತಿಕೇಯ ಷಣ್ಮುಖ ಅಂತ ಏನು ಹೇಳ್ತೀವಿ, ಹಾಗೆ ಷಣ್ಮುಖನ ದರ್ಶನ ತಾವು ಮಾಡೋದ್ರಿಂದ ಕುಜನ ಒಂದು ಎಫೆಕ್ಟನ್ನು ಕಡಿಮೆ ಆಗುತ್ತೆ. ಕುಜನಿಂದ ನಿಮಗಾಗತಕ್ಕಂಥ ನಕಾರಾತ್ಮಕ ಯೋಗ, ಕುಟುಂಬದಲ್ಲಿ ವಾದ ವಿವಾದ, ಜಗಳ ಅಥವಾ ವೈಮನಸ್ಯಗಳನ್ನು ಕ್ರಿಯೇಟ್ ಮಾಡುವಂಥದ್ದು, ಭೂಮಿಗೆ ಸಂಬಂಧಪಟ್ಟ ವ್ಯಾಜ್ಯಗಳೇನೇ ಆದರೂ ಬಂಧು ಬಳಗದಲ್ಲಿದ್ದರೆ ಅದನ್ನು ಸರಿ ಮಾಡಿಸ್ಕೊಳ್ಳೋದಕ್ಕಾಗಿ ತಾವು ಸುಬ್ರಹ್ಮಣ್ಯನ ದರ್ಶನ, ಕಾರ್ತಿಕೇಯ ದರ್ಶನ ಮಾಡೋದರಿಂದ, ಅಲ್ಲಿ ಪೂಜೆ ವಿಧಾನಗಳನ್ನು ಮಾಡೋದರಿಂದ ಮತ್ತು ಷಷ್ಠಿ ದಿವಸ ದರ್ಶನ ಮಾಡೋದರಿಂದ, ವಿಶೇಷವಾಗಿ ಈ ಮಾಸದಲ್ಲಿ ಬರುವಂಥ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದಲ್ಲಿ ಯಾವುದಾದ್ರೂ ಒಂದು ಷಷ್ಠಿ ನಿಮ್ಮ ಜೀವನದಲ್ಲಿ ಬಂದಾಗ ಆ ಷಷ್ಠಿ ದಿವಸ ದರ್ಶನ ಮಾಡೋದರಿಂದ ದೋಷದಿಂದ ಮುಕ್ತರಾಗ್ತೀರಿ, ನಿಮ್ಮ ಚಿಂತೆಯಿಂದ ಮುಕ್ತರಾಗ್ತೀರಿ ಅಂತ ಹೇಳ್ತಾ ಇವತ್ತಿನ ಭವಿಷ್ಯ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.